ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ಅಧ್ಯಕ್ಷರಾದ ಪಿ.ವಿ. ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ಫಲಾನುಭವಿಗಳಿಗೆ ದೊರಕಿಸುವ ಉದ್ದೇಶದಿಂದ ಈ ಸಭೆಯನ್ನು ನಡೆಸಲಾಯಿತು ಮತ್ತು ಫಲಾನುಭವಿಗಳು ಈ ಸೌಲಭ್ಯಗಳನ್ನು ಪಡೆದುಕೊಂಡು ಅದರಿಂದ ಅಭಿವೃದ್ಧಿ ಹೊಂದುತ್ತಿರುವ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಯಿತು. ಐಟಿಡಿಪಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ತಾಲೂಕಿನ ಕೆಲವು ಹಾಡಿಗಳಲ್ಲಿ ಇನ್ನೂ ಕೆಲವರಿಗೆ ಆಧಾರ್ ಕಾರ್ಡ್, ಆಹಾರ ಪಡಿತರ ಕಾರ್ಡ್ನ ಸದಸ್ಯರನ್ನು ಗುರುತಿಸುವ ಕಾರ್ಯನಿರ್ವಹಿಸದೆ ಕಾಲಹರಣ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಹಾಡಿಗಳಿಗೆ ತೆರಳಲು ವಾಹನಗಳ ವ್ಯವಸ್ಥೆ ಇದ್ದರೂ ಕೂಡ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿಬಂತು. ಕೂಡ ತುಂಬಾ ಯುವ ನಿಧಿ ನಾವು ಹೇಳಬಾರದು, ಆದರೆ ಹೇಳದೆ ಇರಲಿಕ್ಕೂ ಆಗೋದಿಲ್ಲ. ಹಿಂದುಳಿದ ವರ್ಗಗಳು ಅಂದರೆ SC ST ಯಲ್ಲಿ ಕೂಡ ತುಂಬಾ ಮಕ್ಕಳು ಇವತ್ತು ಕೂಡ ಯುವ ನಿಧಿಯ ಫಲವನ್ನು ಪಡೆಯದೆ ಹಿಂದಿದ್ದಾರೆ. ಏನಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಅಥವಾ ನಮ್ಮ ಇಲಾಖೆಯವರು ಅವ್ರ ಜೊತೆ ಸ್ಪಂದನೆ ಮಾಡ್ತಿಲ್ವಾ, ಅಥವಾ ಆ ಯುವಕರು ಯಾರು ಪದವಿ ಪಡೆದಿದ್ದಾರೆ, ಡಿಪ್ಲೊಮಾ ಪಡೆದವರು ಮುಂದೆ ಬಂದು ಈ ಯೋಜನೆಯಲ್ಲಿ ಅವರು ವಂಚಿತರಾಗಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಬಂದಿದೆ. ಆಹಾರ ಇಲಾಖೆ ಮುಖಾಂತರ ಕೂಡ ಮಾತಾಡಿದಾಗ ನಮ್ಮಲ್ಲಿ 497 ಅರ್ಜಿಗಳು, ಯಾಕೆಂತಂದರೆ BPL ಇಂದ APL ಕನ್ವರ್ಟ್ ಆಗಿತ್ತು, 497 ಅರ್ಜಿಗಳು ಬಂದಿತ್ತು. ಇದರಲ್ಲಿ ಶೇಕಡ 367 ಜಿಲ್ಲಾ ಮಟ್ಟಕ್ಕೆ ಅದರ ವರದಿಯನ್ನು, ಯಾಕೆಂತಂದರೆ ತಹಸೀಲ್ದಾರೇ ಖುದ್ದು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಈ ಮೊದಲು ಆಹಾರ ನಿರೀಕ್ಷಕರೇ ಇದನ್ನು ಮಾಡ್ತಾ ಇದ್ರು. ನಂತರ ಸರ್ಕಾರದ ಆದೇಶ ಏನು ಅಂತಂದರೆ ತಹಸೀಲ್ದಾರು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಆ ಮನೆ ಮುಂಭಾಗದಲ್ಲಿ ನಿಲ್ಲಬೇಕು ಅಂತ ಆ ಒಂದು ಆದೇಶ ಬಂದ ನಂತರ ಸ್ವಲ್ಪ ಹಿನ್ನಡೆ ಆಗಿದೆ. ಇದರಲ್ಲಿ ಈಗ 237 ಜನರಿಗೆ ಕಾರ್ಡನ್ನು ವಿತರಣೆ ಮಾಡುವಂಥದ್ದಲ್ಲಿ ಇದೆ. ಬಾಕಿಯನ್ನು ಪರಿಶೀಲನಾ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ಪ್ರಗತಿಯಲ್ಲೇ ಇದೆ, ಯಾವುದೂ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ. ಪ್ರೈವೇಟ್ ಬಸ್ ಜೊತೆ ಅವ್ರು ಅಂದ್ರೆ ಅವರು 9:30 ಅವ್ರ ಗಾಡಿ ಹೋಗ್ತದೆ, 9:00, 10 ಗಂಟೆಗೆ, 10:00, 11 ಗಂಟೆಗೆ 4 ಗಾಡಿ ಇರ್ತಾರೆ. ಹೋಗ್ತಾ ಇದೆ. ಮತ್ತೆ ಕೇರಳ ಗಾಡಿಯವರು ಬರ್ತಾ ಇದ್ದಾರೆ. ಕೇರಳ ಗಾಡಿಯನ್ನು 11 ಗಂಟೆ ಗಾಡಿ ಇದೆ, 11:30 ಗಾಡಿ ಇದೆ, ಪುನಃ 12 ಗಂಟೆ ಗಾಡಿ ಇದೆ, 1 ಗಂಟೆ ರಾತ್ರಿಗೂ ಗಾಡಿ ಇದೆ. ಕೇರಳ ಬಸ್ ಬಸ್ ಸ್ಟ್ಯಾಂಡ್ ಎಂಟ್ರಿ. ಹೌದು. ಆಗ ನಿಮಗೆ ಪ್ರಾಬ್ಲಮ್ ಏನಿಲ್ಲ ಅಲ್ಲ. ಈಗ ಸರ್ ವರ್ಕ್ ವೈಸ್ ಅಲ್ಲಿ ನಮಗೆ ಅದು ಬ್ಯಾಲೆನ್ಸ್ ಆಗಿದೆ, ಬಟ್ ನಮ್ಮ ರೆಗ್ಯುಲರ್ ಸ್ಟಾಫ್ ಸುರಕ್ಷಿತ ಅಂತ ನನಗಂತ ಅರ್ಥ ಆಗಲಿಲ್ಲ. ನಾನು ಅದನ್ನ ಕೇಳಿದೆ ಒಬ್ಬರನ್ನ, ಇಲ್ಲ ಅದು ಏನು ಆಗೋದಿಲ್ಲ ಅಂತ ಹೇಳಿದ್ರು. ಇದೆ ಈಗ ಪೈಪ್ ಇದು ಟೆಕ್ನಿಕಲಿ ಇಟ್ಸ್ ನಾಟ್ ಎ ಕಂಡೀಷನ್ ಪ್ರೊವೈಡ್ ಮಾಡಿದ್ರಿ ನೀವು ಕೊಡ್ಲಿಕ್ಕೆ ಆಗ್ಲಿಕ್ಕೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವಿಚಾರ ಮಾಡ್ತೀನಿ. ಎಲ್ಲೂ ಕೊಡಬಾರ್ದು. ಅನ್ಲೆಸ್ ಅದು ಕಂಡಕ್ಟರ್ನ ಕೇಬಲ್ ಅಲ್ಲೇ ಹೋದ್ರೆ ಮಾತ್ರ ಅದು ನಮಗೆ ಸೇಫ್ಟಿ ಆಗುತ್ತೆ. ಪೈಪ್ ಹಾಕಿದ್ರೆ ಅದು ಸ್ಯಾಗಿಂಗೇ ಆಗುತ್ತೆ, ಅದೂ ಆಗಲ್ಲ. ನಾನು ವಿಚಾರ KV 57 ತುಂಬ ಕಷ್ಟ. ನಿಮಗೆ ಸ್ಟ್ರೆಂತ್ ಕೊಡಬೇಕು, ಒಂದು 80% ಆದರೂ ಕೊಡಬೇಕು, 10% ಮ್ಯಾನೇಜ್ ಮಾಡಬೇಕು. ಇದಕ್ಕೋಸ್ಕರ ಅದರ್ ಡಿವಿಷನ್ ಇಂದ ಬೇರೆ ಕಡೆಯಿಂದೆಲ್ಲ ಹಾಕ್ತಾ ಇದ್ದಾರೆ. ನಂಜನಗೂಡಿಂದ ಬಂದಿದ್ದಾರೆ, ನಿರ್ಮಂಗಲದಿಂದ ಬಂದಿದ್ದಾರೆ, ಮೈಸೂರಿಂದ, ಅರಸೀಕೆರೆಯಿಂದ ಬಂದಿದ್ದಾರೆ. ಎಲ್ಲ ಜನನ ಕೊಡ್ತಾ ಇದ್ದಾರೆ. 15 ಡೇಸ್ಗೆ ಅವ್ರು ರೊಟೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡಿ ಹೋಗ್ತಾರಾ? 15 ದಿನ ಸರ್, 15 ದಿನಕ್ಕೆ ರಿಪೋರ್ಟ್ ಮಾಡ್ಕೊಳ್ತಾರೆ, ರಿಲೀವ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ, ಹಾಗಾಗಿ ಒಂದು ಬ್ಯಾಲೆನ್ಸ್ ಆಗ್ತದೆ. ಸರ್ವೆಗೂ ಹೋಗ್ತದೆ. ಆಲ್ ಟುಗೆದರ್ ಎಲ್ಲರಿಗೂ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಜೊತೆಗಿರೋದ್ರಿಂದ ನಮ್ಗೆ ಸ್ವಲ್ಪ ಟಾರ್ಗೆಟ್ ನಮ್ಮ ಕಂದಾಯ ಇಲಾಖೆಗೆ ಸೇರುತ್ತೆ. ಸೈಟ್ ಇರ್ತದೆ, 5 ಸೈಟ್ ಇರುತ್ತೆ ಸರ್. ಅದನ್ನ ಕನ್ವರ್ಷನ್ ಮಾಡ್ಕೊಳ್ತಾರೆ. ಕನ್ವರ್ಷನ್ ಮಾಡ್ಕೊಂಡ ನಂತರ ಖಾತೆ ಮಾಡ್ಕೊಳ್ತಾರೆ. ಆ ಖಾತೆ ಈ ಮೆಂತಿ ಪ್ರೊಸೆಸ್ ಈ ಕಾನೂನಲ್ಲಿ ಅವರು ಮನೆ ಕಟ್ಟಿದ್ರೆ ಕೊಡಬಹುದು ಅಂತ ಪಂಚಾಯತ್ NOC ಅವಶ್ಯಕತೆ ಇಲ್ಲ ಅಂತ ಹೇಳಿ. NOC ಇಲ್ಲ, ಪಂಚಾಯತ್ NOC ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಸರ್. RDC ಲ್ಯಾಂಡ್ ಕಟ್ಟಬೇಕು ಅಂತ ನಮಗೆ ಯಾವುದೂ ಅಷ್ಟೊಂದು ಕ್ಲಿಯರ್ ಕಟ್ ಸಿಕ್ಕಿಲ್ಲ. ಬಟ್ ಅಲ್ಲಿ ಕೃಷಿ ಪರಿಕರ ಇಟ್ಕೊಳ್ಳೋದಕ್ಕೆ ಫಾರ್ಮ್ ಹೌಸ್ ಅಂತ ಹೇಳಿ NOC ಸಿಕ್ಕಿದೆ. ಫಾರ್ಮ್ ಹೌಸ್ ಅಂತಂದ್ರೆ ಸರ್, ಫಾರ್ಮ್ ಅಂತಂದ್ರೆ ಕೃಷಿಯಲ್ಲಿ ಸಂಬಂಧಪಟ್ಟಂತ ಪರಿಕರನ ಇಟ್ಕೊಳ್ಳೋಕೆ ಅಂತಿದೆ. ಅದರಲ್ಲಿ ಮನೆ ಕಟ್ಕೊಂಡ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಬಾಂಡಿಂಗ್ಗೋಸ್ಕರ ಏನ್ ಮಾಡ್ತೀವಿ, ನಾವು ಒಂದು ಕಂಡೀಷನ್ ಹಾಕ್ತೀವಿ. ಅವ್ರ ಅಕ್ಕ ಜೊತೆಲಿ ಇರ್ತಾರೆ. ನೋವಿನ ವಿಚಾರ ಅಂತಂದ್ರೆ ಆ ಹೆಣ್ಣು ಮಗಳಿಗೆ, ಅವ್ರ ಅಕ್ಕನಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ. ಅವಳು ಮದುವೆ ಆಗಿದ್ದಾಳೆ, ಬಾಕಿ ಇಬ್ಬರು ಮದುವೆ ಆಗಿಲ್ಲ. ಇಬ್ಬರು ಮದುವೆ ಆಗಿದ್ದಾರೆ, ಬಾರಿ 3 ಜನ ಮದುವೆ ಆಗಿಲ್ಲ, ಸತ್ತವರು ಮದುವೆ ಆಗಿಲ್ಲ. ದುಡ್ಡು ಹೆಂಗೆ ಹಂಚೋದು? ದೊಡ್ಡ ಗೊಂದಲ ಆಯಿತು. ನಾನು DF ಹತ್ರ ಕೂತು ಮಾತಾಡೋದು, ತಹಸೀಲ್ದಾರ್ ಹತ್ರ ಮೊನ್ನೆನೂ ಕೂತು ಮಾತಾಡೋದು. ಅವರಿಗೊಂದು ಆಧಾರ್ ಮಾಡಲಿಕ್ಕೆ ವ್ಯವಸ್ಥೆ, ಅವರಲ್ಲಿ ಯಾವುದೇ ದಾಖಲೆ ಇಲ್ಲ. ಅದಕ್ಕೆ ನಾನು ಇವತ್ತು ITDP ಅವ್ರನ್ನ ಬರ್ಲಿಕ್ಕೆ ಹೇಳಿದ್ರೆ ಅವರು ಬಂದಿಲ್ಲ. ಅವ್ರಿಗೊಂದು ನೋಟಿಸ್ ಮಾಡಬೇಕು. ಸೀರಿಯಸ್ಲಿ ಅವ್ರನ್ನ ನಾನು ಮೊನ್ನೆ ಎಲ್ಲರೂ ಹೋಗ್ಲಿ DD 15 ದಿನ ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ.
ನಿನ್ನೆ ಅವರು ಜಿಲ್ಲಾಧಿಕಾರಿಗಳು ಬಂದರು, ಅವ್ರಿಗೆ ಭಾಗೀರಥಿ ಮೇಡಮ್ ಕೂಡ ಹೇಳಿದ್ದೀನಿ ಕಂಪಲ್ಸರಿ ಮೀಟಿಂಗ್ ಬರಲೇಬೇಕು ಅಂತ ಹೇಳಿ ಅವ್ರು ಕಳಿಸ್ತೀನಿ ಮೇಡಮ್ ಅಂತ ಹೇಳಿ ಹೋದರು. ಇವತ್ತು ಬಂದಿಲ್ಲ ಅವರು. ಗೃಹಲಕ್ಷ್ಮಿಯಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ ಸುಮಾರು 21,000 ಫಲಾನುಭವಿಗಳು ಇದ್ದಾರೆ. 21,910 ಫಲಾನುಭವಿಗಳು ಇದ್ದಾರೆ. ಈ ಫಲಾನುಭವಿಗಳಲ್ಲಿ ನಾವು ಈಗಾಗಲೇ 21,691 ಜನಕ್ಕೆ 4,22,10,10,000 ರೂಪಾಯಿಯನ್ನು ಈಗಾಗಲೇ ಅವರ ಖಾತೆಗೆ ನಾವು ವರ್ಗಾವಣೆ ಮಾಡಿದ್ದೇವೆ. ಇಲ್ಲಿ ಕೆಲವು ಗೊಂದಲ ನೀವು ಕಾಣ್ತಾ ಇರ್ಬೋದು. 21,000ಕ್ಕೆ ಮತ್ತೆ ಇಲ್ಲಿ 21,691. ಇಲ್ಲಿ EKYC ಆಗದವರು ಸ್ವಲ್ಪ ಜನ ಇದ್ದಾರೆ, ಒಂದು 50 ಜನ ಇದ್ದಾರೆ. ಮತ್ತೆ GST ITPR ಸ್ವಲ್ಪ ಜನ ಇದ್ದಾರೆ. ಹಾಗಾಗಿ ಅವರು ಈ ವ್ಯಾಪ್ತಿಯಿಂದ ಹೊರಗಡೆ ಉಳಿತಾರೆ. ಹಾಗಾಗಿ ನಾವು 21,690 ಜನಕ್ಕೆ ಗೃಹಲಕ್ಷ್ಮಿಯನ್ನು ಅವರ ನೇರ ಖಾತೆಗೆ ಡೆಬಿಟ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ 99% ನಾವು ಶೇಕಡಾವಾರು ನಾವು ಅವರಲ್ಲಿ ತಲುಪಿದ್ದೀವಿ. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಬಶೀರ್, ಮಹದೇವ, ಇಂದಿರಾ, ನಿಕ್ಷಿತಾ, ಕಾವೇರಮ್ಮ, ಗಣೇಶ, ಮಹೇಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಪಾಲ್ಗೊಂಡಿದ್ದರು.